ಎಲ್ಲ ಸಾರಿಗೆ ಸಂಸ್ಥೆಯ ನೌಕರ ಬಂಧುಗಳಿಗೆ ಸ್ವಾಗತ ಬಯಸ್ತಿದ್ದೇವೆ. ಇವತ್ತು ಹೇಳಬೇಕಾದ ವಿಚಾರ ಏನು ಅಂತಂದರೆ 1992ರಿಂದ 2025ರವರೆಗೂ ಸತತವಾಗಿ 33 ವರ್ಷಗಳ ಕಾಲ ಸಾರಿಗೆ ಸಂಸ್ಥೆಯ ನೌಕರರ ನಾಯಕತ್ವ ವಹಿಸಿಕೊಂಡಿದ್ದೇವೆ ಅಂತ ಹೇಳುವ ಒಂದು ಮಹಾನ್ ನಾಯಕರ ಹೋರಾಟದ ಬಗ್ಗೆ ತಮಗೆ ವಿವರಿಸಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ. 1992ರಲ್ಲಿ ಅಂದರೆ ಆ ವರ್ಷ ಸಾರಿಗೆ ಸಂಸ್ಥೆಯಲ್ಲಿ 2ನೇ ಬಾರಿಗೆ ರೆಫರೆಂಡಮ್ ನಡೆದಿತ್ತು. ಆ ರೆಫರೆಂಡಮ್ ನಡೆದ ಅವಧಿಯಲ್ಲಿ MS ಕೃಷ್ಣನ್ ಶಾಸಕರಾಗಿದ್ದರು ಮಲ್ಲೇಶ್ವರದಿಂದ, ಮತ್ತು ಆ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮುಕುಂದರಾವ್ ಅಂತ ಮತ್ತು ಕೆಲವು ಸೀನಿಯರ್ ಲೀಡರ್ಸು ಇದ್ದರು. ಆ ಸಂದರ್ಭದಲ್ಲಿ 61% ಅಷ್ಟು ಮತ ಗಳಿಕೆಯ ಮೂಲಕ ಏಕಮೇವಾದ್ವಿತೀಯ ಚೌಕಾಸಿದಾರನಾಗಿ ಮಾನ್ಯತೆ ಪಡೆದ ಸಂಘಟನೆಯಾಗಿ ಮೊದಲ ಬಾರಿಗೆ ಸಾರಿಗೆ ಸಂಸ್ಥೆಯಲ್ಲಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅನ್ನೋದು ಅಸ್ತಿತ್ವಕ್ಕೆ ಬಂತು. ಅದಾದ 1-2 ತಿಂಗಳು ಒಳಗಾಗಿಯೇ ಆ ಸಂಘದ ಒಂದು ಮಹಾಧಿವೇಶನ ನಡೆಯೋದು. ಆ ಮಹಾಧಿವೇಶನದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆ ಇತ್ತು. ಆ ಸಂದರ್ಭದಲ್ಲಿ ಏನು ಮುಕುಂದರಾವ್ ಅಂತ ಇದ್ದರು, ಆಗಿನ ಲೀಡರ್ಶಿಪ್ ಅಂತಂದರೆ ಏನು ಸರಿಯಾಗಿ ಏರಿಸ್ಕೊಂಡು ಮ್ಯಾನೇಜ್ಮೆಂಟಿನ ಬೇರೆ ಬೇರೆ ಸ್ತರದ ಅಧಿಕಾರಿಗಳನ್ನು ಗದರಿಸುವ ರೀತಿಯಲ್ಲಿ ಏನು ನಾಯಕತ್ವ ಅಂದರೆ ಲೀಡರ್ಶಿಪ್ ನಡೆಯೋ ಕಾಲ. ಹಂಗಾಗಿ ಅನಂತ ಸುಬ್ಬರಾವ್ ಅವರು ಒಬ್ಬ ಸಭ್ಯ ಮುಖವಾಡದ ಭಾಳ ಮಾತುಗಾರಿಕೆಯ ವಿದ್ಯಾವಂತ ಮತ್ತು ಇಂಗ್ಲೀಷ್ ಬಲ್ಲ ಭಾಳ ಸುಂದರವಾದ ಯುವಕ ಆಗಿದ್ದರು. ಅವರು ತಾವು ಜನರಲ್ ಸೆಕ್ರೆಟರಿ ಆಗಬೇಕು ಅನ್ನುವ ಉದ್ದೇಶದಿಂದಲೇ ಒಂದಷ್ಟು ಒಂದು ಕ್ಯಾನ್ವಾಸ್ ಥರ ಒಂದು ಏನು ಅಧಿವೇಶನಕ್ಕೆ ಮುನ್ನ ನಡೆಸ್ತಿದ್ರು. ಅಚಾನಕ್ಕಾಗಿ ಆಗ ಒಂದು ಅಭಿಪ್ರಾಯ ಏನಿತ್ತು ಅಂತಂದರೆ, ಹಳೆ ಕಾಲದ ಗೌಡರ ರೀತಿಯ ಮುಕುಂದರಾವ್ ಅವರನ್ನು ಜನರಲ್ ಸೆಕ್ರೆಟರಿ ಸ್ಥಾನದಿಂದ ಇಳಿಸಿ ಈ ಬುದ್ಧಿವಂತರ ಯಾರಾದರೂ ಒಬ್ಬರನ್ನು ತರಬೇಕು ಅನ್ನೋದು ಇತ್ತು. ಅದಕ್ಕೆ ಸರಿಯಾಗಿ ಆಗ ಗೋಪಿ ಅಂತ ಭಾಳ ಒಬ್ಬ ಬುದ್ಧಿವಂತ ಚಾಲಕರು ತಾವು ಪ್ರಧಾನ ಕಾರ್ಯದರ್ಶಿ ಆಗಬೇಕು ಅಂತೇಳಿ ಅವರು ಒಂದು ಲಾಬಿ ಮಾಡ್ತಾಯಿದ್ರು. ಆ ಲಾಬಿ ಮಾಡ್ತಾ ಇದ್ದ ಕಾಲದಲ್ಲೇ ಆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಮುಂಭಾಗದ ಆ ಬಸ್ಸು ತಿರುಗಿಕೊಳ್ಳೋ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು. ಅದು ಇವತ್ತಿಗೂ ಅನುಮಾನಾಸ್ಪದವೇ ಇರಲಿ. ಅದಾದಮೇಲೆ ಏನು ಮಹಾಧಿವೇಶನ ನಡೀತು. ಅದರಲ್ಲಿ ಮೊದಲನೇ ಬಾರಿಗೆ ಅನಂತ ಸುಬ್ಬರಾವ್ ಅವರು ಜನರಲ್ ಸೆಕ್ರೆಟರಿಯಾಗಿ ಫೆಡರೇಷನ್ಗೆ ಆಯ್ಕೆ ಆದರು. ಆಯಿತು. ಫೆಡರೇಷನ್ಗೆ ಜನರಲ್ ಸೆಕ್ರೆಟರಿ ಆಗಿದ್ದ ಕೆಲವೇ ದಿವಸಗಳಲ್ಲಿ 93ರಲ್ಲಿ ಮ್ಯಾನೇಜ್ಮೆಂಟ್ಗೂ ಯೂನಿಯನ್ಗೂ ಅಂದರೆ ಫೆಡರೇಷನ್ಗೂ ಒಂದು ವೇಜ್ ಅಗ್ರಿಮೆಂಟ್ ಆಯಿತು. ವೇಜ್ ಜಾಸ್ತಿ ಆಯಿತು ಅನ್ನೋದು ಅಲ್ಲೇನಲ್ಲ, ನೌಕರರಿಗೆ ಸಂಬಳ ಏನು ಸವಲತ್ತು ಅಥವಾ ಏನು ನಿಯಮಗಳು ಎಲ್ಲ ಪರಿಷ್ಕರಣೆ ಆಯಿತು ಅಂತಲ್ಲ. ಆದರೆ ಆ ಅಗ್ರಿಮೆಂಟ್ನಲ್ಲಿ ಹಲವು ಬಗೆಯ ಸವಲತ್ತುಗಳು ಟ್ರೇಡ್ ಯೂನಿಯನ್ಗೆ ಕೊಡೋದು ಅನ್ನೋ ಒಂದು ವಿಚಾರ ಪ್ರಸ್ತಾಪ ಆಯಿತು. ಉದಾಹರಣೆಗೆ ಚೆಕ್ ಅಪ್ ಸಿಸ್ಟಮ್ ಇರ್ಬೋದು, OOD ಸಿಸ್ಟಮ್ ಇರ್ಬೋದು, ಆಮೇಲೆ ತಮ್ಮ ಪ್ರತಿನಿಧಿಗಳನ್ನು ಸಂಸ್ಥೆಯ ಬೇರೆ ಬೇರೆ ಏನು DRBF ಇರ್ಬೋದು, PF ಇರ್ಬೋದು, ಈ ಟ್ರಸ್ಟಿಗಳಿಗೆ ನಾಮಿನೇಟ್ ಮಾಡ್ಬೋದು. ಈ ಎಲ್ಲ ಅಧಿಕಾರಿಗಳನ್ನು ಆ ಅಗ್ರಿಮೆಂಟ್ ಮೂಲಕ ಒಂದು ಈ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೆ ಸಿಕ್ತು, ತಗೊಂಡ್ರು. ಇದರಿಂದ ಆಗಿನ ಸರ್ಕಾರ, ಬಹುಶಃ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರ ಅಂತ ಅನಿಸುತ್ತೆ, ಆ ಸರ್ಕಾರ ನೇರವಾಗಿ ಆ ಅಗ್ರಿಮೆಂಟನ್ನು ರದ್ದು ಮಾಡಿಬಿಡ್ತು. ರದ್ದು ಮಾಡಿದ್ದರಿಂದ ಸಿಟ್ಟಿಗೆದ್ದಂತಹ ಅನಂತ ಸುಬ್ಬರಾವ್ ಅದನ್ನು ಹೈಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು. ಹಂಗಾಗಿ 92ರಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿ ಆದ ನಂತರ ಮಾಡಿದ ಮೊದಲನೇ ಕೆಲಸ ಹೋರಾಟ, ಏನು ನ್ಯಾಯಾಲಯಗಳ ಮೂಲಕ ಹೋರಾಟ.
ಆ ನ್ಯಾಯಾಲಯಗಳ ಮೂಲಕ ಹೋರಾಟ ಎಲ್ಲಿವರೆಗೂ ನಡೀತು ಅಂದರೆ 98ನೇ ಇಸ್ವಿವರೆಗೂ ನಡೆದು 98ನೇ ಇಸ್ವಿನಲ್ಲಿ ಸರ್ಕಾರ ಈ ಅಗ್ರಿಮೆಂಟನ್ನು ರದ್ದು ಮಾಡಿರುವುದು ಸರಿ ಅಂತ ತೀರ್ಪು ಕೊಟ್ಟು ಕೆಲವು ರಿಲೀಫನ್ನು ಮ್ಯಾನೇಜ್ಮೆಂಟ್ಗೂ ಮತ್ತು ಯೂನಿಯನ್ನವ್ರಿಗೂ ಕೊಟ್ಟಿದ್ರು. ಆ ರಿಲೀಫ್ಗಳೇನಪ್ಪ ಅಂತಂದರೆ ಈ ಸವಲತ್ತುಗಳು ಇತ್ಯಾದಿ ಇದೆಯಲ್ಲ, ಇದು ಮುಂದೆ ರೆಫರೆಂಡಮ್ ಆವರೆಗೂ ಮುಂದುವರಿಯುತ್ತೆ ಅಂತ ಒಂದು. ಎರಡನೇದಾಗಿ ವೇತನ ಪರಿಷ್ಕರಣೆ ಇತ್ಯಾದಿ ವಿಚಾರಗಳಲ್ಲಿ ಸಮಾಧಾನ ಆದರೆ ಅಂದರೆ ಚಾರ್ಟರ್ ಆಫ್ ಡಿಮ್ಯಾಂಡ್ ತಗೊಳ್ಳೋದು, ಚರ್ಚೆ ಮಾಡೋದು, ಚರ್ಚೆಯ ಫಲಪ್ರದ ಆದರೆ ಅಗ್ರಿಮೆಂಟ್ ಮಾಡೋದು, ಇಲ್ಲದೆ ಹೋದರೆ ಏಕಪಕ್ಷೀಯವಾಗಿ ತಾವೇ ಡಿಕ್ಲೇರ್ ಮಾಡ್ಬೋದು ಅನ್ನೋ ಒಂದು ಅವಕಾಶ ಮ್ಯಾನೇಜ್ಮೆಂಟಿಗೆ ಸಿಕ್ತು. ಆ ಕಾರಣದಿಂದ ಅಲ್ಲಿಂದ ಮುಂದಕ್ಕೆ 96, 2000, 2004, 2008, 2012, 16, 20 ಈ ಎಲ್ಲ 20 ಆಗಿಲ್ಲ, 23 ಈ ಎಲ್ಲ ಸಂದರ್ಭಗಳಲ್ಲೂ ಮ್ಯಾನೇಜ್ಮೆಂಟು ಏಕಪಕ್ಷೀಯವಾಗಿ ನಿನ್ನೆ ತೀರ್ಮಾನಗಳು ಮಾಡ್ಕೊತ ಬಂದು ವೈಸ್ ವರ್ಷ ಈ ಏನು ನಮಗೆಲ್ಲ ಸವಲತ್ತುಗಳಿದೆ ಅನ್ನೋ ಸವಲತ್ತುಗಳನ್ನು ಬಳಸ್ಕೊಂಡು ಒಂದು ರೀತಿಯಲ್ಲಿ ಸರ್ಕಾರವನ್ನು ಮತ್ತು ಅಧಿಕಾರಿಗಳನ್ನು ಬೆರಳು ತುದಿಯಲ್ಲಿ ಆಟಾಡಿಸ್ಕೊಂಡು ಹೆದರಿಸ್ಕೊಂಡು IASಗಳು ಸಹ ಇವರನ್ನು ಪ್ರಶ್ನಿಸಬಾರ್ದು ಅನ್ನೋ ರೀತಿಯಲ್ಲಿ ಇವರ ಅನುಕೂಲಗಳನ್ನೆಲ್ಲ ಮಾಡಿಕೊಂಡು ಇದುವರೆಗೂ ಆಡಳಿತ ಮಾಡಿದರು. ಒಂದಾಯಿತು. ಎರಡನೇದಾಗಿ ಈ ಒಂದು 2005ರಲ್ಲಿ ಒಂದು ಲೇಬರ್ ಕನ್ಸಿಲೇಷನ್ನಲ್ಲಿ ಒಂದು ಡಿಸ್ಪ್ಯೂಟ್ ರೈಸ್ ಮಾಡಿದರು. ಏನು ಅಂದರೆ 2004ನೇ ಇಸ್ವಿನಲ್ಲಿ ಸಾರಿಗೆ ಸಂಸ್ಥೆ ಆಗ ತಮ್ಮ ಏನು ವಿವೇಚನೆಯಿಂದ ಎಷ್ಟು ಏಕಪಕ್ಷೀಯವಾಗಿ ಪ್ರಕಟಿಸ್ಬೋದೋ ಅಷ್ಟು ಅನ್ನೋ ರೀತಿ 4% ವೇತನ ಹೆಚ್ಚಳ ಪ್ರಕಟಿಸ್ತು. ಅದನ್ನು ಚರ್ಚೆ ಪ್ರಶ್ನೆ ಮಾಡಿಕೊಂಡು ಲೇಬರ್ ಕನ್ಸಿಲೇಷನ್ಗೆ ಹೋದರು. ಲೇಬರ್ ಕನ್ಸಿಲೇಷನ್ನಿಂದ ಲೇಬರ್ ಟ್ರಿಬ್ಯುನಲ್ಗೆ ರೆಫರ್ ಆಯಿತು. ಅದು 148/2005 ಅನ್ನೋದು ಕೇಸು. 2005ರಲ್ಲಿ ರೆಫರ್ ಆದ ಕೇಸು 2017ರವರೆಗೂ ಯಥಾ ಪ್ರಕಾರ ಕೋರ್ಟ್ನಲ್ಲಿ ಹೋರಾಟ. ಮೊದಲು 92ರಿಂದ 98ರವರೆಗೂ ಸುಪ್ರೀಂ ಕೋರ್ಟ್ನಲ್ಲಿ ನಡೆದರೆ, ಇಲ್ಲಿ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ನಲ್ಲಿ 2005ರಿಂದ 2017ರವರೆಗೂ ಕೇಸು ನಡೀತು, ಕೋರ್ಟ್ ಕೇಸು ನಡೀತು. ಅಲ್ಲಿನೂ ಸಹ ಒಂದು ರಿಲೀಫ್ ಅಂತೂ ಸಿಕ್ತು. 2004ರಲ್ಲಿ ಕೇವಲ 4% ವೇತನ ಹೆಚ್ಚಳ ಮಾಡಿರೋದು ತಪ್ಪು, 20% ಮಾಡಬೇಕು ಅಂತೇಳಿ ಒಂದು ತೀರ್ಪು ಅಂತ ಇದು ಒಂದು ಜಡ್ಜ್ಮೆಂಟ್ ಬಂತು. ಸರಿ, ಅದು 2017 ಮುಗಿದ್ರು, ಇವತ್ತು 2025 ಆದರೂ ಅದರದ್ದು ಪರಿಣಾಮ ಏನೂ ಆಗಲಿಲ್ಲ. ಬೇಕೋ ಬೇಡವೋ ಈ ನೂರಿ ಕುಸ್ತಿ ಅಂತಾರಲ್ಲ, ಹಾಗೆ ಮ್ಯಾನೇಜ್ಮೆಂಟ್ ಹೋಗಿ ಸ್ಟೇ ತೊಗೊಂಡ ತಕ್ಷಣ ಇವರು ಸುಮ್ಮನೆ ಆದರು. ಅದರಿಂದನೂ ಏನೂ ಪ್ರಯೋಜನ ಆಗಲಿಲ್ಲ. ಆನಂತರ 2022-23ಕ್ಕೆ ಸುಮಾರಲ್ಲಿ ನಾವು ಅವ್ರ ಜೊತೆಯಲ್ಲಿ ಸೇರಿ ಮತ್ತೆ ಏನು ಈ ಕೂಟದ ಅವರು ಸರ್ಕಾರಿ ಅಧೀನದ ಸಾರಿಗೆ ಸಂಸ್ಥೆಯನ್ನು ಸರ್ಕಾರದ ಒಂದು ಇಲಾಖೆಯನ್ನೇ ಹಾಗೆ ಮಾಡಿಬಿಡಬೇಕು, ನಮ್ಮನ್ನೆಲ್ಲ ಸರ್ಕಾರಿ ನೌಕರರು ಅಂತ ಪರಿಗಣನೆ ಮಾಡಬೇಕು, ಅವ್ರಿಗೆ ಕೊಡುವ ಸವಲತ್ತು ಸಂಬಳಗಳನ್ನು ನಮಗೂ ಕೊಡಬೇಕು ಅಂತ ಏನು ಒಂದು ಚಳವಳಿ ಮಾಡ್ತಾ ಹೊರಟರು. ಇದು ಸಾಧ್ಯ ಇಲ್ಲ. ನಾವು ನೋಡಿದ್ವಿ 18ನೇ ಇಸ್ವಿಯಿಂದ ಆರಂಭವಾದ ಚಳವಳಿ 22 ಆದ್ರೂ ಒಂದು ಲಾಜಿಕಲ್ ಎಂಡಿಗೆ ಬರದೇ ಇದ್ದ ಹಿನ್ನೆಲೆಯಲ್ಲಿ ಮತ್ತು ಆಗಿನ ಸರ್ಕಾರಗಳು ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರನ್ನಾಗಿ ನಿಮ್ಮನ್ನು ಮಾಡೋಕ್ಕಾಗೋದಿಲ್ಲ, ಬದಲಾಗಿ ವೇತನ ಇತ್ಯಾದಿ ಏನಾದರೂ ಹೆಚ್ಚಳ ಬೇಕಾಗಿದ್ದರೆ ಕೇಳಿ ಅಂತ ಹೇಳಿದ್ರು. ಇವರು ಹಠ ಕಟ್ಕೊಂಡು ಕೊಟ್ಟ ಹಿನ್ನೆಲೆಯಲ್ಲಿ ನಾವು 2022ರಲ್ಲಿ ಅವ್ರ ಜೊತೆ ಜಂಟಿ ಸಮಿತಿ ಅಂತ ರಚನೆ ಮಾಡಿಕೊಂಡು ಸುಮಾರು 10 ಸಾರಿ ಸಭೆಗಳನ್ನು ಏನು ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಮಾಡಿ ಅಂತಿಮವಾಗಿ 2023 ಮಾರ್ಚ್ 15ನೇ ತಾರೀಕು ಈ ಒಂದು ಮಾತುಕತೆ ಮುರಿದು ಬಿದ್ದು ಈ ಜಂಟಿ ಸಮಿತಿಯಲ್ಲಿದ್ದಂತಹ ಎಲ್ಲ ನಾಯಕರು ಹೊರಗೆ ಕಳಿಸಿದ ಮೇಲೆ ನನ್ನ ಜೊತೆನಲ್ಲೂ ಒಂದು 5 ನಿಮಿಷ ಎಕ್ಸ್ಟ್ರಾ ಏನು ವ್ಯವಸ್ಥಾಪಕ ನಿರ್ದೇಶಕರು ಮಾತನಾಡಿದ ಮೇಲೆ ಆವತ್ತಿನ ಬೆಳಗ್ಗೆ 15% ವೇತನ ಅಂತ ಹೆಚ್ಚಳ ಮಾಡುವುದರ ಮೂಲಕ ಇಡೀ
10-20-30 ವರ್ಷ ಬರೀ ಹೋರಾಟ ಅಂತಾನೆ ಆಯಿತು. ಈ ಹೋರಾಟಗಳ ಮೂಲಕ ಸಾರಿಗೆ ನೌಕರರಿಗಾಗಲಿ ಸಾರಿಗೆ ಸಂಸ್ಥೆಗಾಗಲಿ ₹1 ಪ್ರಯೋಜನ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಈ ಹೋರಾಟದ ಮೂಲಕ ನೌಕರರನ್ನು ಸಂಸ್ಥೆಯನ್ನು ಬಲಿ ಹೊಡೆದಿದ್ದಾಯ್ತೇ ವಿನಃ ಏನೂ ಪ್ರಯೋಜನ ಆಗಲಿಲ್ಲ. ಆದ್ದರಿಂದ ಅನಂತ ಸುಬ್ಬರಾವ್ ಅವರ ಎಲ್ಲ ಹೋರಾಟ ಅವರ ಸ್ವಾರ್ಥಕ್ಕಾಗಿ, ಅವರ ಅಸ್ತಿತ್ವಕ್ಕಾಗಿ ವಿನಃ ನೌಕರರ ಹಿತಕ್ಕಾಗಿ, ಸಂಸ್ಥೆಯ ಬೆಳವಣಿಗೆಗಾಗಿ ಅಲ್ಲ ಅಂತ ಹೇಳೋದ್ರ ಮೂಲಕ ಇವತ್ತು ಅನಂತ ಸುಬ್ಬರಾವ್ ಅವರನ್ನು ನೇರವಾಗಿ ಆಕ್ಷೇಪಿಸ್ತೇನೆ. ನಮಸ್ಕಾರ.